ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತಮ್ಮೇಲೆ ನೋಡ್ತಾನೆ ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಅಂತಲೇ ಗೊತ್ತಾಗಿರ್ಬೋದು. ಸೊ ವಿಡಿಯೋ ಟೈಟಲ್, ನಾವು ಯೂಟ್ಯೂಬಿಗೆ ಹಾಕೋ ಟೈಟಲ್ ಅಥವಾ ಫೇಸ್ಬುಕ್ಕಿಗೆ ಹಾಕೋ ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಹಾಗೆ ಹ್ಯಾಶ್ಟ್ಯಾಗು, ಟ್ಯಾಗ್ಸ್ಗಳನ್ನೆಲ್ಲ ನಾವು ಎಲ್ಲಿ ತೊಗೋಬೇಕಾಗತ್ತೆ ಅಂತ ಹೇಳಿ. ಸೊ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಏನು ಹಾಕಬೇಕು ಅಂತೇಳಿ. ಸ್ಟಾರ್ಟಿಂಗ್ ಚಾನಲ್ಸಲ್ಲಿ ಏನಂದರೆ ಇನ್ನೂ ಗ್ರೋ ಆಗದೇ ಇರೋ ಚಾನಲ್ಸಿಗೆ ಇದು ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹ್ಯಾಶ್ಟ್ಯಾಗು, ಡಿಸ್ಕ್ರಿಪ್ಷನ್ನು, ಹಾಗೆ ಕ್ಯಾಚಿ ಆಗಿರೋ ಟೈಟಲ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ನಿಮ್ಮದು ವೈರಲ್ ಒಂದ್ಸಲ ಸಿಕ್ತು, ಸಾಫ್ಟ್ವೇರಿಗೆ, ಯೂಟ್ಯೂಬಿಗೆ ನಿಮ್ಮ ಚಾನಲ್ ಸಿಕ್ತು ಅಂದರೆ ನೀವು ಡಿಸ್ಕ್ರಿಪ್ಷನ್ ಹಾಕ್ತಿದ್ರು ನಡೆಯುತ್ತೆ, ಹ್ಯಾಶ್ಟ್ಯಾಗ್ ಹಾಕ್ತಿದ್ರು ನಡೆಯುತ್ತೆ. ನಿಮ್ಮ ಚಾನಲ್ ಹ್ಯಾಶ್ಟ್ಯಾಗ್ ಹಾಕಿದ್ರು ಸಾಕು, ಆಟೋಮೆಟಿಕ್ ವೈರಲ್ ಆಗುತ್ತೆ. ವೈರಲ್ ಆಗೋಕ್ಕಿಂತ ಮುಂಚೆ ಇದು ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಗೆ ತೊಗೊಳ್ತೀನಿ, ಸೊ ಒಂದಿಷ್ಟು ಕಮೆಂಟ್ಗಳು ಬಂದಿತ್ತು, ನಿಮ್ಮದು ಕ್ಯಾಚಿ ಆಗಿರೋ ಟೈಟಲ್ ಹಾಕ್ತೀರಾ, ಹಾಗೆ ಡಿಸ್ಕ್ರಿಪ್ಷನೂ ಅಷ್ಟೇ ತುಂಬ ಚೆಂದ ಹಾಕ್ತೀರಾ, ಹ್ಯಾಶ್ಟ್ಯಾಗು ಸಹ ಅದಕ್ಕೆ ಸಂಬಂಧಿಸೋರ ಹಾಗೆ ಹಾಕ್ತೀರಾ, ಹೇಗೆ ಏನು ಹೇಗೆ ತೊಗೊಳ್ತೀರಾ ಅಂತ ಹೇಳಿ ಇತ್ತು. ನಾನು ಮುಂಚೆ ಎಲ್ಲ ತುಂಬ ಯೋಚನೆ ಮಾಡಿ ಹಾಕ್ತಾಯಿದ್ದೆ. ಈಗ ಆ ಯೋಚನೆ ಇಲ್ಲ. ಯಾಕಂದರೆ ನಾನು ಚಾಟ್ GPT ಅಥವಾ ಜೆಮಿನಿಲಿ ಹಾಕ್ತೀನಿ. ನಾನು ತುಂಬ ಈಸಿ ಅನಿಸುತ್ತೆ ನನಗೆ. ಕೆಲವೊಬ್ರು ಕೇಳ್ತಾರೆ, ಇದೊಂದು ಮೆನ್ಷನ್ ಮಾಡಿಬಿಡ್ತೀನಿ, ಕೋರ್ಸ್ ತೊಗೊಂಡ್ರು ನಿಮಗೆ ಯಾಕೆ ವ್ಯೂಸ್ ಆಗ್ತಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ನೋಡಿ, ಕೋರ್ಸ್ ತೊಗೊಂಡ ತಕ್ಷಣ ನಿಮಗೆ ತಕ್ಷಣ 100K 200K ವ್ಯೂಸ್ ಬರುತ್ತೆ ಅಂತ ಅಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಡೈಲಿ ಅಪ್ಡೇಟ್ ಮಾಡ್ತಾನೆ ಹೋಗಬೇಕು. ಒಂದಿನ ವೀಡಿಯೋ ಹಾಕೋದು, ಒಂದು 15 ದಿನ ವೀಡಿಯೋ ಹಾಕ್ತಾ ಇರೋದು. ಸೊ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು, 2 ಮಂತಿಂದ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿಲ್ಲ. ಈ ವೀಕಿಂದ ನಾನು ಪ್ರಾಪರಾಗಿ ವೀಡಿಯೋ ಹಾಕೋಣ ಅಂತ ಶುರು ಮಾಡಿದ್ದೀನಿ. ವ್ಯೂಸ್ ನೋಡ್ತಾ ಇರ್ಬೋದು, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಸೊ ತಗೊಂಡ ಮೇಲೆ 3 ಮಂತು ನೀವು ಅವ್ರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಫಾಲೋ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಾನೀಗ ಹೇಗೆ ಚಾಟ್ GPTಲಿ ಓಪನ್ ಮಾಡ್ತೀನಿ, ಹೇಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಹೇಗೆ ಅದ್ರ ಬಗ್ಗೆ ನಮಗೆ ವಿಡಿಯೋ ಸಿಗುತ್ತೆ ಅಂತ ಹೇಳಿ, ಅಂದರೆ ಹೇಗೆಲ್ಲ ಪ್ರೊಸೀಜರ್ ಇರುತ್ತೆ, ನಮಗೆ ಯಾವ ಥರ ಏನು ಹೇಳ್ತಾರೆ ಪ್ರಮೋಟ್ ನಾವು ಯಾವ ಥರ ಹಾಕಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಕ್ಚುಲಿ ವೀಡಿಯೋಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದು ದೊಡ್ಡ ವಿಷಯ ಆಗುತ್ತೆ. ವಿಡಿಯೋ ಹೇಗೋ ಮೊಬೈಲ್ ಇಟ್ಕೊಂಡು ನಮಗೆ ಏನು ಅನಿಸುತ್ತೆ ಅದನ್ನು ಮಾತಾಡಿ, ಏನು ಅನಿಸುತ್ತೆ, ಏನು ಅಡುಗೆ ಮಾಡಬೇಕು ಅದನ್ನು ಶೂಟ್ ಮಾಡಿಬಿಡ್ತೀವಿ. ಅದನ್ನು ಅಪ್ಲೋಡ್ ಮಾಡೋದಿದೆಯಲ್ಲ ಸರಿಯಾದ ಪ್ರೊಸೀಜರಲ್ಲಿ. ಬಿಗಿನರ್ಸ್ ನಾನು ಹೇಳ್ತಾ ಇರೋದು. ಸೊ ವೈರಲ್ ಆದವ್ರದ್ದಲ್ಲ, ಬಿಗಿನರ್ಸ್, ಈಗಷ್ಟೇ ಯೂಟ್ಯೂಬ್ ಶುರು ಮಾಡಿ 1 ವರ್ಷ ಆದರೂ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಈ ಚಾಟ್ GPTಯಿಂದ ನೀವು ಹೆಲ್ಪ್ ತೊಗೊಂಡು ನೀವು ವೈರಲ್ ಹ್ಯಾಶ್ಟ್ಯಾಗ್ ಹಾಕ್ಕೊಂಡು 3-4 ಮಂತಲ್ಲಿ ಮಾನಿಟೈಸ್ ಆಗ್ಬೋದು. ಸೊ ನಮ್ಮದೇ ನೋಡ್ಬೋದು, ನೀವು ಹ್ಯಾಶ್ಟ್ಯಾಗ್ಸ್ನೆಲ್ಲ ನೋಡ್ತಾ ಇರ್ಬೋದು. ನೀವೇನು ಹೇಳ್ತೀರಾ, ಡೈಲಿ ಲಾಗ್ಸ್ ಮಾಡಿಕೊಂಡು ಕುಕ್ಕಿಂಗ್ದು ಏನಾದರೂ ಹಾಕ್ಬೋದು, ಅಥವಾ ಬೇರೆ ಥರ ಈ ಕ್ರಿಕೆಟ್ ಸಂಬಂಧಿಸಿದ ಹ್ಯಾಶ್ಟ್ಯಾಗ್ ಹಾಕಿದರೆ ವೈರಲ್ ಆಗಲ್ಲ. ಕುಕ್ಕಿಂಗ್ ವಿಡಿಯೋ ಹಾಕಿದರೆ, ಡೈಲಿ ಲಾಗ್ ಹಾಕಿದರೆ ಅದಕ್ಕೆ ಸಂಬಂಧಿಸಿದಂಥದ್ದೇ ಹ್ಯಾಶ್ಟ್ಯಾಗ್ನ ಹಾಕ್ಕೋಬೇಕಾಗತ್ತೆ. ಇಲ್ಲ ಮೇಕಪ್ ಟ್ಯುಟೋರಿಯಲ್ ವಿಡಿಯೋ, ಹೇಗೆ ಮೇಕಪ್ ಮಾಡೋದು ಅಂತ ವಿಡಿಯೋ ಏನಾದರೂ ಶೂಟ್ ಮಾಡಿದರೆ ಅದಕ್ಕೆ ನೀವು ಹ್ಯಾಶ್ಟ್ಯಾಗ್ ಡೈಲಿ ಲಾಗು, ವೈರಲ್ಲು ಈ ಥರದ್ದೆಲ್ಲ ಹಾಕಿದರೆ ಬರಲ್ಲ. ಮೇಕಪ್ ಪರ್ಪೋಸ್ ಏನು ಹ್ಯಾಶ್ಟ್ಯಾಗೋ ಅಲ್ಲಿ ಹಾಕಿದರೆ ನಿಮಗೆ ಅಲ್ಲಿ ವೈರಲ್ ಆಗುತ್ತೆ. ಸೊ ಕನ್ಫ್ಯೂಷನ್ ಮಾಡಿಕೊಂಡೆ, ನಿಮಗೆ ಆ ಥರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ನೀವು ಹ್ಯಾಶ್ಟ್ಯಾಗ್ ಹಾಕ್ಕೊಂಡ್ರೆ ನಿಮ್ಮದು ವಿಡಿಯೋ ವೈರಲ್ ಆಗಲ್ಲ. 24 ಅವರ್ಸ್ ಇರುತ್ತೆ. 24 ಅವರ್ಸಲ್ಲಿ ನಿಮ್ದು ಯಾವುದೇ ಒಂದು ಮಿನಿಮಮ್ ಬಿಗಿನರ್ಸರಿಗೆ ಒಂದು ಮಿನಿಮಮ್ ಒಂದು 50 ವ್ಯೂಸ್ ಬಂದರೆ ಓಕೆ. ಸೊ ಅಷ್ಟು ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು 24 ಅವರ್ಸ್ ಆದಮೇಲೆ ಮತ್ತೆ ಪುನಃ ಪ್ರಮೋಟ್ ಹಾಕಿ, ಪುನಃ ಹ್ಯಾಶ್ಟ್ಯಾಗು, ಟೈಟಲ್ಲು ಎಲ್ಲ ಚೇಂಜ್ ಮಾಡಿಕೊಂಡು ತಮ್ಮನೇಲ್ ಚೇಂಜ್ ಮಾಡಿಕೊಂಡ್ರೆ ಚಾನ್ಸಸ್ ಇರುತ್ತೆ. ಸೊ ವೈರಲ್ ಆಗುತ್ತೆ. ಸೊ ನಿಮ್ಮ ತಮ್ಮನೇಲು ಹೆಂಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಈಗ ನಾನು ಡಿಸ್ಕ್ರಿಪ್ಷನ್ನು, ಹ್ಯಾಶ್ಟ್ಯಾಗು, ವೈರಲ್ ಹ್ಯಾಶ್ಟ್ಯಾಗ್ ಟೈಟಲ್ನ ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಟೈಟಲ್ ಏನು ಗೊತ್ತಾ, ಸೊ ಎಲ್ಲರೂ ಹೇಳ್ತಾರೆ ನಿಮ್ಮ ಟೈಟಲಲ್ಲಿರೋದೇ ಬೇರೆ, ವಿಡಿಯೋದಲ್ಲಿರೋದೇ ಬೇರೆ. ಅದೇ ಟ್ರಿಕ್ ಅಲ್ವಾ, ಎಲ್ಲರದು ನೋಡಿದ್ದೀರಾ. ಸೊ ಅದೇ ಒಂಥರ ಕ್ಯಾಚಿಯಾಗಿರಬೇಕು ಟೈಟಲ್ಗಳಂತಲೇ ಹಾಕೋದು. ಹಾಗಂತ ಹೇಳಿ ಏನೋ ಒಂದು ಹಾಕೋದಲ್ಲ, ಸ್ವಲ್ಪ ಅದಕ್ಕೆ ರಿಲೇಟೆಡ್ ಆಗಿರಬೇಕು. ಈಗ ಸ್ಕ್ರೀನ್ಶಾಟು ಬರ್ತೀನಿ. ಸ್ಕ್ರೀನ್ಶಾಟಲ್ಲಿ ನೋಡಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟು ಚಾಟ್ GPT ಓಪನ್ ಮಾಡ್ಕೊಳ್ಳೋಣ. ಚಾಟ್ GPT ಓಪನ್ ಮಾಡ್ಕೊಂಡ್ಮೇಲೆ, ಸೊ ಚಾಟ್ GPT ಓಪನ್ ಆಗಿದೆ. ಇಲ್ಲಿ ನೀವು ಯಾವ ಥರ ವೀಡಿಯೋ ಮಾಡಿದ್ದೀರಾ, ಸೊ ಫಸ್ಟ್ ಈ ಥರ ಪ್ರಮೋಟ್ ಹಾಕ್ತೀನಿ ನಾನು. ಸೊ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಹಾಕ್ಕೋಬಿಡಿ. ನಾನು ಇವತ್ತು ಒಂದು ಯೂಟ್ಯೂಬಿಗೆ ವೀಡಿಯೋ ಹಾಕಿದ್ದೀನಿ ಅಂತ ಟೈಪ್ ಮಾಡ್ತೀನಿ. ಸೊ ಯಾವ್ಯಾವ ಕಂಟೆಂಟು ಇದೇ ಥರ ಕನ್ನಡದಲ್ಲಾದರೂ ಬರೀರಿ, ಇಂಗ್ಲೀಷಲ್ಲಾದರೂ ಬರೀರಿ. ಸೊ ನಿಮಗೆ ಯಾವ ಥರ ಕನ್ವೆ ಆಗುತ್ತೆ ಆ ಥರ ಬರೀರಿ. ನಾನು ಇವತ್ತು ಯೂಟ್ಯೂಬಿಗೆ ವೀಡಿಯೋ ಹಾಕಿದ್ದೀನಿ. ಕೆಳಗಡೆ ಯಾವ ವಿಷಯದ ಬಗ್ಗೆ ಅಂತ ಹಾಕ್ತಾಯಿದ್ದೀನಿ ನಾನು.
ಯಾವ ವಿಷಯದಲ್ಲಿ ಅಂದರೆ ಸೊ ಸುಮ್ಮನೆ ಹಾಕಿದ್ದೀನಿ, ಡೈಲಿ ಲಾಗ್ ಜೊತೆ ಮಟನ್ ಸಾಂಬಾರು ಮಾಡುವಂಥದ್ದು, ಅಥವಾ ನೀವೇನಾದರೂ ಹಾಕ್ಬೋದು. ನನ್ನ ಮಗಳ ಜೊತೆ ಆ್ಯನ್ವಲ್ ಡೇ ಹೋಗಿದ್ದೆ, ಅಥವಾ ಯಾವುದಾದ್ರು ಟೂರಿಸ್ಟ್ ಪ್ಲೇಸಿಗೂ, ನಾನು ಮೈಸೂರದೇ ತೊಗೊಳ್ತೀನಿ, ಮೈಸೂರು ಝೂಗೆ ಹೋಗಿದ್ದೀನಿ. ಸೊ ಅಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ಶಾಕ್ ಆಯಿತು. ಸೊ ನೀವು ಆ ವಿಡಿಯೋದಲ್ಲಿ ಏನೇನು ಮಾತಾಡಿರ್ತೀರಾ ಅಥವಾ ಎಲ್ಲೆಲ್ಲಿ ಹೋಗಿರ್ತೀರಾ ಅದನ್ನೆಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ನಾನಿಲ್ಲಿ ನೋಡಿ ವಿಡಿಯೋದಲ್ಲಿ ಕುರಿಕಾಲ್ ಸಾಂಬಾರು ಹಾಗೆ ಮಟನ್ ಫ್ರೈ ಮಾಡೋದನ್ನು ಹೇಳಿದ್ದೀನಿ ಅಥವಾ ವಿಡಿಯೋ ಮಾಡಿದ್ದೀನಿ ಅಂತ ಹಾಕಿದರೆ ಓಕೆ. ಇದಿಷ್ಟು ಸಾಕೋದು. ಚಾಟ್ GPT ಇಷ್ಟು ಕೊಟ್ಟರೆ ನೀವು ಫುಲ್ಲು ನಿಮ್ಮ ಬಯೋನೇ ಕೊಟ್ಬಿಡುತ್ತೆ. ಸೊ ಅರ್ಥ ಮಾಡೋ ಹಾಗೆ ಅವರಿಗೆ ಪ್ರಮೋಟ್ ಮಾಡಿಕೊಡ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಕುರಿಕಾಲ್ ಸಾಂಬಾರ್, ಮಟನ್ ಡ್ರೈ ಹಾಗೂ ನನ್ನ ಡೈಲಿ ರೊಟೀನನ್ನು ತೋರಿಸಿದ್ದೀನಿ. ಸುಮ್ಮನೆ ಇದೊಂದು ಹಾಕಿದ್ದೀನಿ ಪ್ರಮೋಟು. ಇದಕ್ಕೆ ಯಾವ ಥರ ಹ್ಯಾಶ್ಟ್ಯಾಗು ಡಿಸ್ಕ್ರಿಪ್ಷನನ್ನು ಬರುತ್ತೆ ನೋಡೋಣ. ಇದಕ್ಕೆ ಹೇಳ್ತಾ ಇದ್ದೀನಿ ಕೆಳಗೆ, ಇದಕ್ಕೆ ಒಳ್ಳೆ ಟೈಟಲ್ಲು ಹಾಗೆ ಡಿಸ್ಕ್ರಿಪ್ಷನ್ ಹಾಗೆ ಹ್ಯಾಶ್ಟ್ಯಾಗ್, ವೈರಲ್ ಹ್ಯಾಶ್ಟ್ಯಾಗನ್ನು ಬರೆದು ಕೊಡಿ ಅಂತ ಹೇಳಿ. ಬೇಕಾದ್ರೆ ಸ್ಕ್ರೀನ್ಶಾಟಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ. ಸೊ ನೋಡಿ, ಹಾಗೂ ಹ್ಯಾಶ್ಟ್ಯಾಗ್, ವೈರಲ್ ಹ್ಯಾಶ್ಟ್ಯಾಗ್, ನೀವು ಕನ್ನಡ ಆದರೂ ಬಳಸಿ, ಇಂಗ್ಲೀಷ್ ಆದರೂ ಬಳಸಿ. ಸೊ ನಿಮಗೆ ಯಾವುದಿದೆ ಸೊ ಆದರೆ ನೀವು ಏನು ಹೇಳ್ತೀರಾ ಚಾಟ್ GPTಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಸೊ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಸೊ ಬರೆದು ಕೊಡಿ ಅಂತ ಹೇಳಿದಾಗ ಪೂರ್ತಿ ಬರೆದು ಕೊಡುತ್ತದೆ ನೋಡಿ. ಒಂದು ಎರಡು ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ, ನಿಮ್ಮದು ನೆಟ್ವರ್ಕ್ ಏನಾದರೂ ಇಶ್ಯೂ ಇತ್ತು ಅಂದರೆ. ನೋಡಿ, ಖಂಡಿತ ನಿಮ್ಮ ವಿಡಿಯೋಗೆ ಬಳಸಿಕೊಳ್ಳುವ ಒಳ್ಳೆ ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ. ಟೈಟಲ್ ಕುರಿಕಾಲ್ ಸಾಂಬಾರ್ ಸ್ಪೆಷಲ್ ಮಟನ್ ಡ್ರೈ ರೆಸಿಪಿ, ನನ್ನ ಡೈಲಿ ರೊಟೀನ್. ಸೊ ಇಷ್ಟೆಲ್ಲ ಕೊಡುತ್ತೆ. ಹಾಗೆ ಸಾರಿ ನೋಡಿ, ಎಲ್ಲ ಬರ್ಕೊಟ್ರು. ಇನ್ನೂ ನನಗೆ ಕ್ಯಾಚಿಯಾಗಿರೋದು ಬೇಕು ಅಂತ ಹೇಳ್ತೀನಿ ನಾನು. ಸೊ ಏನಾದರೂ ಸ್ಪೆಷಲ್ಲಾಗಿ ಅಥವಾ ಫ್ರೆಂಡ್ಲಿಯಾಗಿ ಕೊಡಿ ಹ್ಯಾಶ್ಟ್ಯಾಗು ಅಂತ. ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಫ್ರೆಂಡ್ಲಿಯಾಗಿ ಕೊಡಿ, ಇನ್ನೂ ವೈರಲ್ ಕ್ಯಾಪ್ಷನ್ ಕೊಡಿ, ಇನ್ನೂ ವೈರಲ್ ಇದು ಕೊಡಿ. SEO ಅಂದರೆ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಆ ಥರ. ಸೊ ನೋಡಿ, ನಿಮ್ಮ ವಿಡಿಯೋಗೆ SEO ಫ್ರೆಂಡ್ಲಿ ಕೊಡ್ತೀನಿ ಅಂತ, ಕುರಿಕಾಲ್ ಸಾಂಬಾರ್. ಸೊ ಈ ಥರ ಎಲ್ಲ ಬಂದಿದೆ. ಇದನ್ನು ಕಾಪಿ ಮಾಡಿ ಅಲ್ಲಿ ನೀವು ಪೇಸ್ಟ್ ಮಾಡುವಂಥದ್ದಷ್ಟೇ. ಕಾಪಿ ಮಾಡೋದು ನಾನು ತೋರಿಸ್ತೀನಿ ನೋಡಿ. ಸೊ ಒತ್ತಿ ಈ ಥರ ಇಟ್ಕೊಂಡ್ರೆ ನಿಮಗೆ ಎಲ್ಲಿಂದ ಬೇಕು ಅಲ್ಲಿಗೆ ನೀವು ಫಸ್ಟು ಏನು ಹೇಳ್ತೀರಾ, ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಗೆ ಅಥವಾ ನೀವು ಸ್ಟುಡಿಯೋ ಇದೆಯಲ್ಲ, YT ಸ್ಟುಡಿಯೋ, ಅಲ್ಲೇ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಫಸ್ಟು ನೋಟಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ್ದಾದ್ರು ಬೇಕು ಅದನ್ನು ಡಿಸ್ಕ್ರಿಪ್ಷನ್ನು ಅಥವಾ ಇಲ್ಲಿ ಅದನ್ನೆಲ್ಲ ತಕ್ಕೋಬೇಕಾಗತ್ತೆ, ವಿವರಣೆಗಳೆಲ್ಲ ತಕ್ಕೋಬೇಕಾಗತ್ತೆ. ನೋಡಿ, ನಾನು ನೋಟಿಗೆ ಬಂದೆ ಇಲ್ಲಿ. ಸೊ ಕೆಲವೊಬ್ಬರಲ್ಲಿ ನೋಟ್ ಪ್ಯಾಡ್, ನೋಟ್ ಈ ಥರ ಎಲ್ಲ ಇರುತ್ತೆ. ಇದರಲ್ಲಿ ನೀವು ಕಾಪಿ ಮಾಡ್ಕೋಬೇಕಾಗತ್ತೆ. ನೋಡಿ, ಅಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಕಾಪಿ ಆಗುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನನ್ನು ಅದೆಲ್ಲ ತೆಗಿತೀನಿ. ಹಾಗೆ ವೈರಲ್ ಹ್ಯಾಶ್ಟ್ಯಾಗು ಇಲ್ಲಿದೆ ಅಂತ ಹೇಳ್ತಾರಲ್ಲ, ಅದನ್ನು ತಗೊಳ್ತೀನಿ. ಟೈಟಲ್ಲು ಅಷ್ಟೇ, ನಮಗೆ ಯಾವ್ದು ಬೇಕು ಎಲ್ಲದನ್ನು ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಯಾವುದನ್ನು ಒಂದನ್ನು ಹಾಕ್ಕೊಳ್ತೀನಿ. ಸೊ ಇದನ್ನು ಪೇಸ್ಟ್ ಮಾಡಿ ಅಲ್ಲಿ ಹಾಕುವಂಥದ್ದು. ಇಷ್ಟೇ ಸಿಂಪಲ್ಲಾಗಿ ಯೂಸ್ ಮಾಡುವಂಥದ್ದು. ಸೊ ಏನಂದರೆ, ನೀವು ಚಾಟ್ GPTಗೆ ನೀವು ಪ್ರಮೋಟ್ ಕೊಡೋದನ್ನು ಅವ್ರಿಗೆ ಅರ್ಥ ಆದರೆ ಸಿಕ್ಕಾಪಟ್ಟೆ ಈಸಿ. ನಿಮಗೆ ಏನಾದ್ರು ಟೈಟಲ್ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಕೇಳ್ಬೋದು, ಈ ಟೈಟಲ್ ನನಗೆ ಸರಿ ಆಗ್ತಾ ಇಲ್ಲ, ಸರಿಯಾಗಿ ಕೊಡಿ ಅಂತ ಹೇಳಿದರೆ ಮತ್ತೆ ಕೊಡ್ತಾರೆ. ಸೊ ಹಾಗಾಗಿ ತುಂಬ ಈಸಿ. ಡಿಸ್ಕ್ರಿಪ್ಷನು, ಟೈಟಲ್ಲು ಅದೆಲ್ಲ ಹಾಕೋದೇನು ದೊಡ್ಡ ವಿಷಯ ಅಲ್ಲ. ನಾವೀಗ 4 ಇಯರ್ಸಲ್ಲಿ ಈ ಸಲ ಈಸಿಯಾಗಿ ನಾನು ಯೂಟ್ಯೂಬ್ ಮಾಡಿದಷ್ಟು ನನ್ನ ಹಳೆ ಚಾನಲ್ಗೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಯಾಕಂದರೆ ಒಂದು ಹ್ಯಾಶ್ಟ್ಯಾಗು ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಈ ಥರ ಫೆಸಿಲಿಟಿ ಎಲ್ಲ ಇರಲಿಲ್ಲ. ಸೊ ಇದು ತುಂಬ ಒಳ್ಳೆ ಫೆಸಿಲಿಟಿ, ಯೂಸ್ ಮಾಡ್ಕೊಳ್ಳಿ. ಸೊ ಚಾಟ್ GPT ನೋಟ್ ಪ್ಯಾಡ್ ಅಂತ ಮೊಬೈಲಲ್ಲಿ ಇರುತ್ತೆ, ಬಟ್ ಯಾಕಂತ ಏನು ಅಂತ ಗೊತ್ತಿರಲ್ಲ. ಬಟ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಹೆಲ್ಪ್ ಆಗುತ್ತೆ. 3 ಮಂತ್ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿ, ಖಂಡಿತ ವೈರಲ್ ಆಗುತ್ತೆ. ಸೊ ಬರ್ತಾ ಇಲ್ಲ ವ್ಯೂಸ್ ಅಂದರೆ ವ್ಯೂಸ್ ಬರಲ್ಲ, ನಾವು ಬರ್ಸ್ಕೋಬೇಕು. ಯಾಕಂದರೆ ಡೈಲಿ ಶಾರ್ಟ್ಸ್ ಹಾಕಿ, ವೀಡಿಯೋಸ್ ಹಾಕಿ. ಸೊ ನಮಗೆ ಹೇಗೆ ಬೇಕು ವೀಡಿಯೋಸು, ಅಟ್ರಾಕ್ಟಿವ್ ಕಂಟೆಂಟ್ ಮಾಡಬೇಕು, ವೈರಲ್ ಕಂಟೆಂಟ್. ಈಗ ಡೈಲಿ ಲಾಗ್ಸ್ ಅಷ್ಟೊಂದು ಚೆನ್ನಾಗಿ ಹೋಗಲ್ಲ. ಅದೇ ಬಿಗ್ ಬಾಸ್ ಬಗ್ಗೆ ಹೇಳಿದರೆ ಚೆನ್ನಾಗಿ ಹೋಗುತ್ತೆ. ಸೊ ಇನ್ನೊಬ್ರ ಬಗ್ಗೆ ಟಾಂಟ್ ಕೊಟ್ಟು ಹೇಳಿದರೆ ಚೆನ್ನಾಗಿ ಹೋಗುತ್ತೆ. ಅದನ್ನೇ ನಮ್ಮ ಕೆರಿಯರ್ ಮಾಡ್ಕೊಳ್ಳೋದಲ್ಲ. ಸೊ ಡೈಲಿ ಲಾಗ್ಸ್ ಮಾಡಿದ್ರು ಅದರಲ್ಲಿ ಒಂದು ಅಟ್ರಾಕ್ಟಿವ್ ಈಗಿನ ಕಂಟೆಂಟ್ ಏನಿದೆ ಅದನ್ನು ವೈರಲ್ ಹಾಕ್ತಾ ಹೋಗಿ. ಸೊ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.